ಶ್ರೀಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಪ್ರತ್ಯಾಯ ಶುದ್ಧ ನಿತ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮಥುರಂ ಭಜೆ ತಾವತ್ರಯಾಪಹಂ. ಭವತಿ ಧನುಭಾವಾದೆಡಮೋ ಕೋಪಿ ವಾಗ್ಮೀ ಷಡಮತಿರವಿಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಶಸಿ ಧತ್ತಾಂ ಸನ್ನಿಧಿಂ ಮಾನಸೇ ಚ. ಧ್ರುವಾದಿಧ್ವಾಂಧ್ರವೇ ವಿಷ್ಣವೇ ದೇವರೇಂದ್ರವೇ ಶ್ರೀರಾಘವೇಂದ್ರಗುರವೇ ನಮೋ ಅತ್ಯಂತದಯಾಳವೇ. ಬ್ರಹ್ಮಚರ್ಯಾರಿಪ್ರೇತಸವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹಸ್ತ್ರಯನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ಶ್ರೀಗುರುಭ್ಯೋ ನಮಃ. ಇಂದಿನ ಪದ್ಯದಲ್ಲಿ ಭಗವಂತ ಯಾವ ರೀತಿಯಾಗಿ ಫಲವನ್ನು ಕೊಡ್ತಾನೆ, ಅವನು ಯಾವುದನ್ನು ಅನುಸರಿಸಿಕೊಂಡು ಭಗವಂತ ಫಲವನ್ನು ನೀಡುವುದು ಎಂಬಂತಹ ವಿಚಾರದಲ್ಲಿ ಒಂದು ಜಗನ್ನಾಥದಾಸರು ದೃಷ್ಟಾಂತವನ್ನು, ಉಪನಿಷತ್ತಿನ ದೃಷ್ಟಾಂತವನ್ನು ಕೊಟ್ಟು ಅದನ್ನು ತಿಳಿಸಿಕೊಡ್ತಾರೆ. ಉಪನಿಷತ್ತಿನಲ್ಲಿ ಛಾಯಾ ತಪವೋ ಬ್ರಹ್ಮವಿದೋ ವದಂತಿ. ಭಗವಂತ ಫಲವನ್ನು ನೀಡುವುದಕ್ಕೆ ಆಯಾಯ ಯೋಗ್ಯತೆ, ವಸ್ತುವಿನ ಯೋಗ್ಯತೆಯನ್ನು ಅನುಸರಿಸಿಕೊಂಡು ಭಗವಂತ ಫಲವನ್ನು ನೀಡುತ್ತಾನೆ ಎಂಬುದನ್ನು ಹೇಳ್ತಾರೆ. ಯಾಕೆಂತಂದರೆ ದೃಷ್ಟಾಂತ ಹೇಗೆ ಅಂತಂದರೆ, ಸೂರ್ಯನ ಕಿರಣ ಅದು ಅದರ ಸ್ವಭಾವ ಏನು ಅಂತಂದರೆ, ಎಲ್ಲ ಕಡೆಗಳಲ್ಲೂ ಕೂಡ ಸೂರ್ಯ ಉದಯಿಸ್ತಾನೆ. ಉದಯಿಸಿದ ಮೇಲೆ ಅವನ ಕಿರಣ ಅದು ಈ ಪ್ರದೇಶದಲ್ಲಿ ಬರಬೇಕು, ಈ ಪ್ರದೇಶದಲ್ಲಿ ಬರಬಾರದು, ಈ ರೀತಿಯಾಗಿಲ್ಲ. ಅದರ ಕಿರಣದ ಸ್ವಭಾವ ಏನು ಅಂತಂದರೆ, ಒಮ್ಮೆ ಸೂರ್ಯ ಉದಯಿಸಿದಾಗ ಅವನ ಪ್ರಭೆ ಜಗತ್ತಿನಲ್ಲಿರತಕ್ಕಂತಹ ವಸ್ತುಗಳನ್ನು, ಜಗತ್ತಿನಲ್ಲಿರುವಂತಹ ಎಲ್ಲವನ್ನೂ ಕೂಡ ಅದು ಪ್ರಕಾಶ ಏನು ನಮಗೆ ಅದರ ಜ್ಞಾನ ಬರುವಂತೆ ಮಾಡ್ತದೆ. ಅದೇ ರೀತಿಯಾಗಿ ಇನ್ನೊಂದೇನು ಅಂತಂದರೆ, ಆಯಾಯ ವಸ್ತುವಿನ ಸ್ವರೂಪವನ್ನು ಅನುಸರಿಸಿಕೊಂಡು ಅದು ನೆರಳನ್ನು ತೋರಿಸ್ತದೆ. ಆ ವಸ್ತುವಿನ ಮೇಲೆ ಬೆಳಕು ಬಿತ್ತು, ವಸ್ತುವಿನ ಮೇಲೆ ಬೆಳಕು ಬಿದ್ದಾಗ ಅದು ಆಯಾಯ ಸ್ವರೂಪ, ಆ ವಸ್ತುವಿನ ಸ್ವರೂಪ ಅದರ ಯೋಗ್ಯತಾನುಸಾರವಾಗಿ ಅದು ಏನಾಗ್ತದೆ ಅಂತಂದರೆ, ತನ್ನ ಬೆಳಕನ್ನು ಅಂದರೆ ತನ್ನ ಅದರ ನೆರಳನ್ನು ತೋರಿಸ್ತದೆ. ಅದೇ ರೀತಿಯಾಗಿ ಭಗವಂತ ಇಡೀ ಚೇತನಾಚೇತನ, ಜಡ ಚೇತನ ಎಲ್ಲ ಪದಾರ್ಥಗಳಲ್ಲಿಯೂ ಕೂಡ ತಾನಿದ್ದುಕೊಂಡು ತಾನು ಏನು ಮಾಡ್ತಾನೆ ಅಂತಂದರೆ, ಅವರವರ ಯೋಗ್ಯತೆ, ಅವರವರ ಸ್ವರೂಪಕ್ಕನುಸಾರವಾಗಿ ಅಲ್ಲಿ ಫಲವನ್ನು ನೀಡುತ್ತಾನೆ ಎಂಬುದನ್ನು ಹೇಳ್ತಾರೆ. ಇದಕ್ಕೆ ಕಾಠಕೋಪನಿಷತ್ತು ನಮಗೆ ಒಳ್ಳೆಯ ಪ್ರಮಾಣ. ಕಾಠಕೋಪನಿಷತ್ತಿನಲ್ಲಿ ಈ ವಿಚಾರವನ್ನು ಹೇಳ್ತಾರೆ. ನಚಿಕೇತ ಯಮರ ಸಂವಾದ, ನಚಿಕೇತ ಯಮನ ಸಂವಾದ ರೂಪಿಯಾದಂತಹದ್ದು ಈ ಕಾಠಕ. ಆ ಕಾಠಕೋಪನಿಷತ್ತು ಅದು ಛಾಯಾ ತಪೋ ಬ್ರಹ್ಮವಿದೋ ವಿದಂತಿ ಪಂಚಾನ್ನಯೋ ಏಜ ತ್ರಿನಾಚಿಕೇತಾ ಶುಭಾನ್ ಪಿಬತಿ ಭೋಗಾನ್ ಸಚ್ಛಾಯಮೇವ ವಿದುಷಾಂ ಪ್ರಭು ಆತಪ ಪಾಪಿನಾಂ ನಿತ್ಯಂ ಮರ್ಯಾದಾ ವಿಷ್ಣುಯಾಜಿನಾಂ ಛಾಯೇವ ವಿದುಷಾಂ ಪ್ರಭು ಅಂತ ಇದು ಆ ಕಾಠಕೋಪನಿಷತ್ತಿನಲ್ಲಿ ಭಾಷ್ಯ ರೂಪವಾಗಿ ನಮಗೆ ಆಚಾರ್ಯರು ತೋರಿಸಿಕೊಟ್ಟಿರತಕ್ಕಂತಹದ್ದು. ಭಗವಂತ ಹೇಗಿರ್ತಾನೆ ಅಂತ ಕೇಳಿದರೆ, ನೆರಳು ಬೆಳಕು ಈ ರೀತಿಯಾದಂತಹ ರೀತಿಯಲ್ಲಿ ತನ್ನ ಸ್ವರೂಪವನ್ನು ಇಟ್ಟುಕೊಂಡಿರುತ್ತಾನೆ.
ಇದರಲ್ಲಿ ಆ ವಸ್ತುವಿನ ಯೋಗ್ಯತೆ, ವಸ್ತುವಿನ ಸ್ವರೂಪ ಈ ಎರಡನ್ನೂ ಕೂಡ ಭಗವಂತ ಅನುಸರಿಸಿಕೊಂಡು ಅಲ್ಲಿ ತನ್ನ ಸ್ವರೂಪವನ್ನು ಪ್ರಕಟಗೊಳಿಸ್ತಾನೆ ಎಂಬಂತಹ ವಿಚಾರವನ್ನು ಇಲ್ಲಿ ಹೇಳುತ್ತಾರೆ. ಇದು ಯಾವುದೇ ಎಷ್ಟು ನಾವು ಇದನ್ನು ಇಟ್ಟುಕೊಳ್ಳಬೇಕು ಅಂತ ಕೇಳಿದ್ರೆ, ಜೀವನಿಗಾಗುವಾಗ ಅಧೋಗಮನ, ಊರ್ಧ್ವಗಮನ. ಕೆಲವು ಜೀವರಾಶಿಗಳು ಊರ್ಧ್ವಗತಿಯನ್ನು ಹೊಂದಿಕೊಳ್ತಾರೆ, ಇನ್ನು ಕೆಲವೊಂದಷ್ಟು ಜೀವರಾಶಿಗಳು ಅಧೋಗಮನ. ಅವರ ಸ್ವರೂಪ ಏನಾಗಿದೆ ಅಂತ ಕೇಳಿದರೆ ಅದು ಅಧೋಗಮನವೇ ರೂಪವಾಗಿರುವಂತಹದ್ದು ಅಧೋಗಮನ. ಇನ್ನು ನಿತ್ಯ ವಿದ್ಯೆ ಸ್ವರೂಪವಾದಂತಹ ಭಗವಂತ ಆ ಜೀವರುಗಳಿಗೆ ಅವಿದ್ಯೆ, ವಿದ್ಯೆ. ಕೆಲವೊಂದಷ್ಟು ಜೀವರಾಶಿಗಳಿಗೆ ಅವರ ಸ್ವರೂಪ ಜ್ಞಾನ ಸ್ವರೂಪ ಅಂತಾದರೆ ಆ ಜ್ಞಾನವನ್ನು ಕೊಡ್ತಾನೆ. ಇಲ್ಲ ಅಯೋಗ್ಯರು ಅಂತಾದರೆ ಅಲ್ಲಿ ಅವರಿಗೆ ಅಜ್ಞಾನವನ್ನೇ ನೀಡಿ ಅವರನ್ನು ಮತ್ತಷ್ಟು ಏನು ಅಂಧತಮಸ್ಸಿಗೋ ಅಥವಾ ನಿತ್ಯ ನರಕಕ್ಕೋ ಈ ರೀತಿಯಾಗಿ ತಾವು ಹೋಗುವಂತೆ ಭಗವಂತ ಮಾಡ್ತಾನೆ. ಇದೆಲ್ಲವೂ ಕೂಡ ಭಗವಂತನ ಸ್ವರೂಪದಲ್ಲಿ ಭಗವಂತ ಏನು ಮಾಡ್ತಾನೆ, ಆಯಾಯ ಸ್ವರೂಪಕ್ಕೆ ಅನುಗುಣವಾಗಿ ತೋರಿಸುವಂತಹದ್ದು. ಮತ್ತು ಎಲ್ಲ ವಸ್ತುಗಳು ಕೂಡ ಒಂದೇ ರೀತಿಯಾಗಿ ಕಾಣಲಿಕ್ಕೂ ಸಾಧ್ಯ ಇಲ್ಲ. ಜೀವನೂ ಒಂದೇ, ಜಡವೂ ಒಂದೇ, ಇದೆರಡೂ ಕೂಡ ಒಂದೇ ಅಂತ ಹೇಳಲಿಕ್ಕಾಗೋದಿಲ್ಲ. ಆಯಾಯ ವಸ್ತುವಿನ ಸ್ವರೂಪ, ವಸ್ತುವಿನ ಯೋಗ್ಯತೆ, ಅದರಲ್ಲಿರತಕ್ಕಂತಹ ಒಂದಷ್ಟು ಗುಣಧರ್ಮಗಳನ್ನು ಭಗವಂತ ತಾನು ಗಣನೆಗೆ ತೆಗೆದುಕೊಂಡು ಅದರಲ್ಲಿ ಭಗವಂತ ಅದಕ್ಕೆ ಫಲವನ್ನು ಕೊಡ್ತಾನೆ ಎಂಬಂತಹ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಇದಾದ ಮೇಲೆ ಮುಂದೆ ಈ ವಿಧದಿ ಸರ್ವತ್ರ ಲಕ್ಷ್ಮೀ ಭೂವನಿತೆಯರ ಕೂಡಿ ತನ್ನ ಕಲಾವಿಶೇಷಗಳೆಲ್ಲ ಕಡೆಯಲ್ಲಿ ತುಂಬಿ ಸೇವ್ಯತಮ ಸೇವಕನು ತಾನೆನಿಸಿ ಮಾಯಾದೇವಿ ರಮಣ ಪ್ರವಿಷ್ಟರೂಪಕ ಸೇವೆ ಮಾಡಪ್ಪ ಶರಣ್ಯ ಶಾಶ್ವತ ಧರಣಿ ಕಮಲಾಕ್ಷ. ಭಗವಂತನ ಇನ್ನೊಂದು ದೊಡ್ಡ ಧರ್ಮವನ್ನು, ಮಹಾನ್ ಅವನ ಕರುಣೆ ಎಲ್ಲಿ ತನಕ ಅಂತ ಕೇಳಿದರೆ ಅದನ್ನು ತೋರಿಸಿಕೊಡ್ತಾರೆ ಜಗನ್ನಾಥದಾಸರು. ತಾನು ಶ್ರೀದೇವಿ, ಭೂದೇವಿ ಇಬ್ಬರಿಂದಲೂ ಕೂಡ ತಾನು ಕೂಡಿಕೊಂಡು ಅವನು ತನ್ನ ಮಡದಿಯರಾಗಿರತಕ್ಕಂತಹ ಶ್ರೀದೇವಿ, ಭೂದೇವಿ ಇವರಿಂದ ಕೂಡಿಕೊಂಡು ಲಕ್ಷ್ಮೀದೇವಿಯಿಂದಲೂ ಕೂಡಿಕೊಂಡು ತಾನು ತನ್ನ ಅನೇಕವಾದಂತಹ ರೂಪವಿಶೇಷಗಳನ್ನು ಇಟ್ಟುಕೊಂಡು, ಅಷ್ಟೇ ರೂಪವಿಶೇಷಗಳಲ್ಲಿ ಲಕ್ಷ್ಮೀದೇವಿಯೂ ಕೂಡ ಅವಳು ಕೂಡ ವ್ಯಕ್ತಳಾಗಿ ಅದನ್ನು ಎಲ್ಲ ಕಡೆಗಳಲ್ಲೂ ಕೂಡ ವ್ಯಾಪಿಸಿ, ಮತ್ತೊಂದು ಏನು ಅಂತ ಕೇಳಿದ್ರೆ ತಾನು ವಾಸ್ತವಿಕವಾಗಿ ಏನು ಸೇವ್ಯ ಅಂದರೆ ಎಲ್ಲರಿಂದಲೂ ಕೂಡ ಸೇವ್ಯ, ತಾನು ನಿಜವಾಗಿ ವಾಸ್ತವಿಕವಾಗಿ ಭಗವಂತ ಸೇವ್ಯ. ಯಾಕೆ? ಎಲ್ಲ ಜ್ಞಾನಿಗಳಿಂದ, ಎಲ್ಲ ಮೋಕ್ಷೇಚ್ಛುಗಳಿಂದ ಯಾರಿಗೆ ಮೋಕ್ಷ ಬೇಕು ಅಂತ ಇದೆಯೋ ಅಂತಹ ಮೋಕ್ಷೇಚ್ಛುಗಳಿಂದ ಭಗವಂತನೇನಾಗಿದ್ದಾನೆ ಕೇಳಿದ್ರೆ ಸೇವ್ಯ. ಅಂತಹ ಸೇವ್ಯನಾಗಿರತಕ್ಕಂತಹ ಭಗವಂತ ಅವನೇನು ಮಾಡ್ತಾನೆ ಅಂತ ಕೇಳಿದ್ರೆ ಇಡೀ ಜಗತ್ತಿನಲ್ಲಿ ಚೇತನ, ಜಡ ಇತ್ಯಾದಿಗಳಲ್ಲಿ ಎಲ್ಲ ಕಡೆಗಳಲ್ಲೂ ತಾನು ಪ್ರವೇಶವನ್ನು ಮಾಡಿ ಮತ್ತೇನು ಮಾಡ್ತಾನೆ, ತನ್ನ ಭಕ್ತರ ಕಾರ್ಯಗಳನ್ನು ಸೇವಕನು ತಾನು ವಾಸ್ತವಿಕವಾಗಿ ಸೇವ್ಯತಮ, ಸೇವ್ಯ ಅಲ್ಲ ಸೇವ್ಯತಮ, ಎಲ್ಲರಿಂದಲೂ ಕೂಡ ಸೇವಿಸಲು ಯೋಗ್ಯನಾದವನು ಅಂತ ಹೇಳ್ತಾರೆ. ಅಂತಹ ಸೇವ್ಯತಮನಾಗಿರತಕ್ಕಂತಹ ಭಗವಂತ ಎಲ್ಲರ ಭಕ್ತರ ಕೋರಿಕೆಗಳನ್ನು ತಾನು ಅದನ್ನು ಈಡೇರಿಸ್ತಾನೆ. ಸೇವಕರು ತಾನೆನಿಸಿ ಮಾಯಾದೇವಿ, ಮಾಯಾಪತಿಯಾದಂತಹ ಭಗವಂತ ಅವನು ಪ್ರವಿಷ್ಟರೂಪಕ ಸೇವೆ ಮಾಡ್ಪ. ಯಾರು ತನ್ನನ್ನು ಶರಣು ಹೊಂದುತ್ತಾರೆ, ಯಾರು ತನಗೆ ಅತ್ಯಂತ ಬೇಕು ಅಂತ ಇದೆ ಅಂಥವರನ್ನು ತಾನು ಉದ್ಧಾರ ಮಾಡ್ತಾನೆ ಎಂಬಂತಹ ವಿಚಾರವನ್ನು ಹೇಳ್ತಾರೆ. ಇದಕ್ಕೆ ಭಾಗವತದ ಮಾತನ್ನು ನೋಡುವಂತಾದರೆ ನಿರ್ಗುಣೋಪಿ ಹ್ಯಜೋ ವ್ಯಕ್ತೋ ಭಗವಾನ್ ಪ್ರಕೃತೇ ಪರಃ ಸಮಾಯಾಗುಣಮಾವಿಶ್ಯ ಬಾಧ್ಯ ಬಾಧಕತಾಂ ಗತಃ.
ಅವನು ಭಗವಂತ ಯಾವ ರೀತಿಯಾಗಿ ಅನುಗ್ರಹವನ್ನು ಮಾಡುವಂತಹದ್ದು ಅಂತ ಕೇಳಿದ್ರೆ ಮಾಯಾಪತಿಯಾಗಿರತಕ್ಕಂತಹ ನಿರ್ಗುಣೋಪಿ ಹ್ಯಜೋ ವ್ಯಕ್ತ ಭಗವಂತ ವಾಸ್ತವಿಕವಾಗಿ ಈ ಯಾವ ಪ್ರಾಕೃತಿಕವಾದಂತಹ ಗುಣಗಳು ಅವನಲ್ಲಿ ಇಲ್ಲವೇ ಇಲ್ಲ. ಪ್ರಾಕೃತಿಕ ಗುಣಗಳಿಂದ ರಹಿತನಾದಂತಹ ಭಗವಂತ ಅವನು ಅವ್ಯಕ್ತ. ಅವನ ಸ್ವರೂಪ ಏನು? ಅವ್ಯಕ್ತ. ಅದು ವ್ಯಕ್ತವಾಗುವಂತಹ ಸ್ವರೂಪ ಅಲ್ಲ. ವ್ಯಕ್ತವಾಗಬೇಕು ಅಂತಾದರೆ ಸುಮ್ಮನೆ ವ್ಯಕ್ತನಾಗ್ತಾನ ಕೇಳಿದ್ರೆ ಸುಮ್ಮನೆ ವ್ಯಕ್ತವಾಗುವಂತಹ ಸ್ವರೂಪ ಭಗವಂತನಲ್ಲ. ಅವನನ್ನು ನಾವು ಕಾಣಬೇಕು, ಅವನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತಂದರೆ ಅದಕ್ಕೆ ಅವನೇನಾಗಿದ್ದಾನೆ? ಪ್ರಕೃತೇ ಪರಃ. ಈ ಎಲ್ಲ ಪ್ರಕೃತಿಗಳಿಗಿಂತ ಮೀರಿ ನಿಂತವನು. ಅವನು ಸ್ವಮಾಯಾಗುಣಮಾವಿಶ್ಯ. ತನ್ನ ಅತ್ಯಂತ ದೊಡ್ಡದಾದಂತಹ ಗುಣ ಯಾವುದು ಅಂತಂದರೆ ಮಾಯ, ಮೋಹವನ್ನು ಭರಿಸುವಂತಹದ್ದು. ಜೀವರಾಶಿಗಳಿಗೆ ಮೋಹವನ್ನು ಭರಿಸಿ ತಾನು ಏನಾಗ್ತಾನೆ ಅಂತ ಕೇಳಿದ್ರೆ ಬಾಧ್ಯ ಬಾಧಕದಾಂಗತಃ. ಕೆಲವರು ಬಾಧ್ಯರು ಅಂತಾಗ್ತಾರೆ, ಇನ್ನು ಕೆಲವರು ಬಾಧ್ಯ ಬಾಧಕ. ಯಾವ ವಸ್ತು ಬಾಧಿಸಲ್ಪಡ್ತದೋ ಅದು ಬಾಧ್ಯ. ಯಾರು ಬಾಧಕಕ್ಕೊಳಗಾಗ್ತಾನೋ ಅದು ಬಾಧಕ. ಬಾಧಕ್ಕೆ ಒಳಗಪಟ್ಟಂತಹ ವಸ್ತು ಬಾಧಕ. ಬಾಧ್ಯ ಯಾರು? ಮೋಹಕ್ಕೆ ಒಳಗಾಗುವಂತಹ ವ್ಯಕ್ತಿ. ಆದ್ದರಿಂದ ವಾಸ್ತವಿಕವಾಗಿ ಎರಡೂ ಕೂಡ ಅದು ಅವನದ್ದೇ. ಬಾಧ್ಯನೂ ಅವನೇ, ಬಾಧಕನೂ ಅವನೇ, ಸೇವ್ಯನೂ ಅವನೇ, ಸೇವಕನೂ ಅವನೇ. ತಾನೇ ಸೇವ್ಯ, ತಾನೇ ಸೇವಕ. ಇದೆಲ್ಲ ಗುಣಧರ್ಮಗಳು ಭಗವಂತನಲ್ಲಿ. ಯಾಕೆ ಅಂತ ಕೇಳಿದರೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನಲ್ವಾ, ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಅಂತ. ಯಾರು ನನ್ನನ್ನು ಯಾವ ರೀತಿಯಾಗಿ ಉಪಾಸನೆ ಮಾಡ್ತಾರೋ, ಭಜಿಸ್ತಾರೋ ಅವರಿಗೆ ಆ ರೀತಿಯಾದಂತಹ ತದ್ರೀತ್ಯಾದಂತಹ ಆ ರೀತಿಯಾದಂತಹ ಫಲವನ್ನು ನಾನು ಅನುಗ್ರಹಿಸ್ತೇನೆ ಅಂತ. ಹಾಗಿದ್ದರೆ ಭಗವಂತನನ್ನು ಉಪಾಸನೆ ಮಾಡುವಾಗ, ಭಗವಂತನನ್ನು ಸೇವಿಸುವಾಗ ನಾವು ಏನು ಮಾಡಬೇಕು ಅಂತ ಕೇಳಿದರೆ ಆ ರೀತಿಯಾದಂತಹ ಯಥಾರ್ಥವಾದಂತಹ ರೀತಿಯಲ್ಲಿ ನಾವು ಭಗವದ್ ಉಪಾಸನೆಯನ್ನು ನಡೆಸಬೇಕು ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರ ಭಗವಂತ ಅವನು ಈ ದೊಡ್ಡ ಅವನ ಗುಣಧರ್ಮವನ್ನು, ಅವನ ದೊಡ್ಡದಾದಂತಹ ಒಂದು ವೈಶಿಷ್ಟ್ಯವನ್ನು ಹೇಳ್ತಾರೆ. ಅದೇನು ಅಂತಂದರೆ ತಾನು ಎಲ್ಲ ಕಡೆಗಳಲ್ಲಿ ತಾನು ಇರುವಂತಹದ್ದು. ಎಲ್ಲಿ? ಈ ಪದಾರ್ಥಗಳು ಅಂತಲ್ಲ, ಇಡೀ ಜಗತ್ತಿನ ತೃಣಕಾಷ್ಟದಲ್ಲಿ 6 ತೃಣಕಾಷ್ಟ ತಾನು ಪೂರ್ಣವಾದಂತಹ ತೃಣಪರ್ಯಂತ ಇರತಕ್ಕಂತಹ ಜೀವರಾಶಿಗಳಿಂದ ಇಡೀ ಜಗತ್ತಿನ ಅತ್ಯಂತ ಎತ್ತರವಾದಂತಹ ಉತ್ಕೃಷ್ಟವಾದಂತಹ ವಸ್ತು ಅಂತ ಇಲ್ಲಿ ತನಕ ಇದೆಯೋ ಅಲ್ಲಿಯ ತನಕನೂ ಕೂಡ ತಾನು ಅದರಲ್ಲಿ ಪ್ರವೇಶವನ್ನು ಮಾಡಿ ತಾನೇ ಅದಕ್ಕೆ ಬೇಕಾಗಿರತಕ್ಕಂತಹ ರೀತಿಯಲ್ಲಿ ತಾನು ಕೆಲಸಗಳನ್ನು ಅದರಿಂದ ಸೇವಾದಿಗಳನ್ನು ಅದರಿಂದ ಫಲವನ್ನು ಕೊಡ್ತಾನೆ ಎಂಬುದನ್ನು ಹೇಳ್ತಾರೆ. ಈ ರೀತಿಯಾಗಿ ತಾನು ಸೇವ್ಯನೂ ಆಗ್ತಾನೆ. ಅದನ್ನೇ ಯೇ ಯಥಾವ ಪ್ರಪದ್ಯಂತೆ ತಾಂ ಸತೈವ ಭಜಾಮ್ಯಹಂ ಅಂತ. ನನ್ನನ್ನು ನೀನು ಯಾವ ರೀತಿಯಾಗಿ ಉಪಾಸನೆ ಮಾಡ್ತೀಯೋ, ನೀನು ಯಾವ ರೀತಿಯಾಗಿ ನನ್ನನ್ನು ನೋಡ್ತೀಯೋ ಅದೇ ರೀತಿಯಾದಂತಹ ಫಲವನ್ನು ನಾನು ನಿನಗೆ ಕೊಡ್ತೇನೆ ಅಂತ. ಅದರಿಂದ ಭಗವಂತ ಫಲವನ್ನು ಕೊಡಬೇಕು ಅಂತಾದರೆ ಅದಕ್ಕೆ ಒಂದು ಮುಖ್ಯವಾಗಿ ನೋಡುವಂತಹದ್ದೇನು ಕೇಳಿದ್ರೆ ಒಂದು ಗುಣ, ಅದರ ಸ್ವರೂಪ, ಯೋಗ್ಯತೆ. ಈ ಮೂರೂ ಕೂಡ ಭಗವಂತ ಇಟ್ಟುಕೊಂಡು ಆ ಜೀವರಾಶಿಗಳಿಗೆ ಫಲವನ್ನು ನೀಡುತ್ತಾನೆ ಎಂಬುದಾಗಿ ಹೇಳಿ ಅದಾದ ಮೇಲೆ ಭಜಾಮಿ ಭಜಸೇವಾಯಾಮ್ ಅವನು ಬೇಕಾದಷ್ಟು ಅನುಗ್ರಹವನ್ನು ಮಾಡುತ್ತಾನೆ ಅಂತ ಹೇಳಿದ ಮೇಲೆ ಅವನ ಮಹಿಮೆ ಬೇಕಲ್ವ. ಇಷ್ಟೆಲ್ಲ ಮಾಡಬೇಕು ಅಂತಾದರೆ ಅವನಿಗೇನಾದರೂ ಒಂದು ಅತ್ಯಂತ ಎಕ್ಸ್ಟ್ರಾರ್ಡಿನರಿ, ಅವನು ಇತರಕ್ಕಿಂತ ಭಿನ್ನ ಅಂತ ಅನಿಸಿಕೊಳ್ಬೇಕು. ಸಾಮಾನ್ಯ ಅಂತಾದರೆ ಇಷ್ಟೆಲ್ಲ ಗುಣಧರ್ಮಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದರೆ ಇತರ ವಸ್ತುಗಳಿಗಿಂತ ಜೀವ ಜಡಕ್ಕಿಂತ ಅತ್ಯಂತ ಭಿನ್ನ ಯಾಕೆ ಭಗವಂತ? ಅವನಲ್ಲಿರತಕ್ಕಂತಹ ಅತ್ಯಂತ
ಎಕ್ಸ್ಟ್ರಾರ್ಡಿನರಿ, ಇದರಕ್ಕಿಂತ ಭಿನ್ನ ಎಂಬುದನ್ನು ತಿಳಿಸಿಕೊಡುವಂತಹ ಒಂದಷ್ಟು ಏನಾದರೂ ಮಹಿಮೆಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಏನಾದರೂ ಕೂಡ ಇದೆಯೋ ಅಂತ ಕೇಳಿದ್ರೆ ಅದಕ್ಕೆ ಮುಖ್ಯವಾಗಿ ಒಂದು ಹೇಳ್ತಾರೆ, ಕಾರಣ ಕಾರ್ಯ ಪ್ರತಿಪಾದ್ಯನು ಪರಾತ್ಪರ ಚೇತನಾಚೇತನ ವಿಲಕ್ಷಣ ಅನಂತ ಸತ್ಕಲ್ಯಾಣ ಗುಣಪೂರ್ಣ ಅನುಪಮ ಅನುಪಾಸಿತ ಗುಣ ಉದಧಿ ಅನಘ ಅಜಿತಾನಂತ ನಿಷ್ಕಿಂಚನ ಜನಪ್ರಿಯ ನಿರ್ವಿಕಾರ ನಿರಾಶ್ರಯ ಅವ್ಯಕ್ತ ಎಲ್ಲವೂ ಕೂಡ ಭಗವಂತನಲ್ಲಿ ಇದೆ. ಅದರಿಂದ ಅವನು ಇತರ ವಸ್ತುಗಳಿಗಿಂತ ಭಿನ್ನ. ಎಲ್ಲ ಗುಣಧರ್ಮಗಳನ್ನು ನಾವು ಹೇಳಿದ್ದರಿಂದ ಭಗವಂತ ಇತರ ವಸ್ತುಗಳಿಗಿಂತ ಭಿನ್ನ ಯಾಕೆ ಅಂತ ಗೊತ್ತಾಗ್ತದೆ. ಹೇಳ್ತಾರೆ, ಅವನ ದೊಡ್ಡ ಒಂದು ಗುಣ ಯಾವುದು ಅಂತ ಕೇಳಿದ್ರೆ ವೇದ ಪ್ರತಿಪಾದ್ಯ. ವೇದಗಳು ಸದಾಗಮೇಕ ವಿಜ್ಞೇಯಂ ಅಂತ ತತ್ವನಿರ್ಣಯದಲ್ಲಿ ಅವನನ್ನು ಆಚಾರ್ಯರು ಆರಂಭದಲ್ಲಿ ಮಂಗಳಾಚರಣೆಯನ್ನು ಮಾಡ್ತಾರೆ. ಸದಾಗಮೇಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷ ಶೇಷಸದ್ಗುಣಂ ಅಂತ ಹೇಳಿಕೊಂಡು ತತ್ವನಿರ್ಣಯದಲ್ಲಿ ಆರಂಭದ ಮಂಗಲಾಚರಣೆ. ಅದರಲ್ಲಿ ಆಗಮೈಕ ವಿಜ್ಞೇಯಂ, ಕೇವಲ ಆಗಮಗಳಿಂದ, ಸದಾಗಮಗಳು ಅಂತ ಯಾವುದಿದೆಯೋ, ಸದಾಗಮಗಳು ಅಂತ ಹೇಳಿದ್ರೆ ನೇರವಾಗಿ ಏಕಮುಖವಾಗಿ ಭಗವಂತನನ್ನು ಘಂಟಾಘೋಷವಾಗಿ ಪ್ರತಿಪಾದನೆ ಮಾಡುವಂತಹದ್ದು ಅದು ವೇದಗಳು ಮಾತ್ರ. ವೇದಗಳು ಉಪನಿಷತ್ತುಗಳು ನೇರವಾಗಿ ಅದು ಭಗವಂತನನ್ನು ಪ್ರತಿಪಾದನೆ ಮಾಡ್ತದೆ. ಅಂತಹ ಸದಾಗಮೈಕ ವಿಜ್ಞೇಯ, ಅವನನ್ನು ಏಕವಿಜ್ಞೇಯ. ಮತ್ತು ಯಾವುದು ಸದಾಗಮಗಳು, ಯಾವುದೆಲ್ಲ ಆಗಮಗಳು ಅಂತಿದೆಯೋ ಅದು ಯಾವುದು, ದುರಾಗಮಗಳು ಇರಬಹುದು. ದುರಾಗಮಗಳನ್ನು ಬಿಟ್ಟು ಸದಾಗಮೈಕ ವಿಜ್ಞೇಯತ್ವ, ಆಗಮೈಕ ವಿಜ್ಞೇಯತ್ವ, ಕೇವಲ ಆಗಮಗಳಿಂದ, ಕೇವಲ ವೇದಗಳಿಂದ ಪ್ರತಿಪಾದ್ಯ ಎಂಬ ಧರ್ಮ ಅದು ಬೇರೆ ಯಾರಲ್ಲೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮಾದಿಗಳನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಇಂದ್ರಾದಿಗಳನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಆಗಮ ಎಂಬುದು ಇರುವುದು ಯಾರಿಗೋಸ್ಕರವಾಗಿ ಕೇಳಿದ್ರೆ ಅದು ನೇರವಾಗಿ ಭಗವಂತನನ್ನು ಪ್ರತಿಪಾದನೆ ಮಾಡುವುದಕ್ಕೋಸ್ಕರ. ಅಂತಹ ಆಗಮೈಕ ವಿಜ್ಞೇಯತ್ವ ಅದನ್ನು ಆರಂಭದಲ್ಲಿ ಹೇಳ್ತಾರೆ. ಭಗವಂತ ಯಾಕೆ ಇತರ ವಸ್ತುಗಳಿಗಿಂತ, ಇತರ ಜೀವಿಗಳಿಗಿಂತ ಭಿನ್ನ ಅಂತ ಕೇಳಿದ್ರೆ ಅವನದ್ದು ಮೊದಲ ಧರ್ಮ ಏನು ಕೇಳಿದ್ರೆ ಅದು ಪ್ರಣವ, ಅಂದರೆ ಓಂಕಾರ ಪ್ರತಿಪಾದ್ಯ. ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ, ಈ ಓಂಕಾರದ 8 ಅಕ್ಷರಗಳು ಕೂಡ ಇದು ನೇರವಾಗಿ ಸಮನ್ವಯವಾಗುವುದು ಭಗವಂತನಲ್ಲಿ ಮಾತ್ರ. ಆದ್ದರಿಂದ ಇದು ಅವನನ್ನು ಇತರ ವಸ್ತುಗಳಿಗಿಂತ ಭಿನ್ನ ಅಂತ ತೋರಿಸ್ತದೆ. ಒಂದು ಗುಣ ಇದು. ಇನ್ನು ಕಾರಣ, ಭಗವಂತ ಕಾರಣನಾಗಿದ್ದಾನೆ. ಯಾಕೆ ಕಾರಣ ಅಂತ ಕೇಳಿದ್ರೆ ಜಗತ್ತು ಕಾರ್ಯ, ಕಾರಣ ಭಗವಂತ. ಘಟ ಆಗಿದೆ, ಘಟ ಅದು ಏನೋ ಕಾರ್ಯ. ಆ ಕಾರ್ಯ ಆಗಬೇಕು ಅಂತಾದರೆ ಅದಕ್ಕೊಂದು ಏನೋ ಒಂದು ಬೇಕು, ದಂಡಚಕ್ರಾದಿಗಳು ಬೇಕು, ಅಥವಾ ಮಣ್ಣು ಬೇಕು, ಮಾಡುವುದಕ್ಕಂತಹ ಕುಂಬಾರ ಬೇಕು, ಇದೆಲ್ಲ ಇರಲಿ. ಮುಖ್ಯವಾಗಿರತಕ್ಕಂತಹದ್ದು ಏನು ಬೇಕು ಕೇಳಿದ್ರೆ ಮಣ್ಣು ಬೇಕು. ಅದೇ ರೀತಿಯಾಗಿ ಜಗತ್ತು ಆಗಿದೆ. ಆಗಿರತಕ್ಕಂತಹ ಜಗತ್ತಿಗೆ ಅದಕ್ಕೆ ಒಂದು ಕಾರಣ. ಅದಕ್ಕೆ ಯಾರು, ಅದು ಎಲ್ಲಿಂದ ಆಯಿತು, ಹೇಗಾಯಿತು, ಯಾರು ಮಾಡಿದ್ದು ಕೇಳಿದ್ರೆ ಭಗವಂತ. ಈ ಜಗತ್ತಿಗೆ ಜನ್ಮಾದ್ಯಸ್ಯೇತಃ, ಇಡೀ ಜಗತ್ತಿಗೆ ಜನ್ಮಾದಿಗಳನ್ನು ಕೊಟ್ಟು ಈ ಜಗತ್ತಿಗೆ ಸೃಷ್ಟಿ, ಸ್ಥಿತಿ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಇತ್ಯಾದಿಗಳನ್ನು ಕಾಲಕಾಲಕ್ಕೆ, ಮತ್ತು ಎಲ್ಲದಕ್ಕೂ ಎಲ್ಲವೂ ಇಲ್ಲ. ಯಾವ ವಸ್ತುವಿಗೆ ಜನ್ಮ ಕೊಡಬೇಕು, ಯಾವುದಕ್ಕೆ ಜನ್ಮ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ ಇದೆಲ್ಲವನ್ನೂ ಕೂಡ ಆಯಾಯ ವಸ್ತುವಿನ ಯೋಗ್ಯತೆ, ದ್ರವ್ಯ ಇತ್ಯಾದಿಗಳನ್ನು ಅನುಸರಿಸಿಕೊಂಡು ಭಗವಂತ ನೀಡ್ತಾನೆ. ಆದ್ದರಿಂದ ಭಗವಂತ ಕಾರಣ. ಇನ್ನೊಂದು ಮೂಲ ಕಾರಣ ಪ್ರಕೃತಿ. ಆ ಪ್ರಕೃತಿಗೂ ಕೂಡ ಇವನು ಕಾರಣ. ಅಂತಹ ಭಗವಂತ ತಾನು ನಿಯಾಮಕ. ಅದಾದ ಮೇಲೆ ಇಲ್ಲಿ ಮಹತ್ತತ್ವಾದ ಅಹಂಕಾರಂ ಸಸರ್ಜ ಶಿವೀಗ್ರಂ ಅಂತ ಹೇಳಿಕೊಂಡು ಮಹತ್ತತ್ವ, ಅಹಂಕಾರತತ್ವ, ಬುದ್ಧಿತತ್ವ ಎಲ್ಲ ತತ್ವಗಳ
ತತ್ವಗಳು ವಿಸ್ತಾರವಾಗಲಿಕ್ಕೆ ಎಲ್ಲಿಂದ ವಿಸ್ತಾರವಾಯಿತು, ಹೇಗೆ ವಿಸ್ತಾರವಾಯಿತು ಅಂತ ಕೇಳಿದ್ರೆ ಆ ಕಾರಣಗಳಲ್ಲಿ ತಾನು ಇದ್ದುಕೊಂಡು ಮೂಲ ಸ್ವರೂಪ ಪ್ರಕೃತಿ, ಅದರಿಂದ ವಿಸ್ತೃತವಾಗ್ತಾ ಬಂದದ್ದು ಈ ಜಗತ್ತು. ಅಂತಹ ಮೂಲ ಸ್ವರೂಪವಾದಂತಹ ಪ್ರಕೃತಿಯಲ್ಲಿ ತಾನು ಇದರಲ್ಲಿರ್ತಾನೆ. ಅದರಿಂದ ಅದೊಂದು ಅವನ ಗುಣಧರ್ಮ. ಇದರಲ್ಲಿ ಯಾವುದರಲ್ಲಿಯೂ ಇರಬೇಕಂತಹ ಧರ್ಮ ಅವನಲ್ಲಿ ಉಂಟು ಅಂತಾಯಿತು. ಇನ್ನು ಕಾರ್ಯ ಇನ್ನೊಂದೇನು ಅಂತ ಕೇಳಿದ್ರೆ ಕಾರ್ಯನೂ ತಾನೇ ಆಗ್ತಾನೆ. ಯಾಕೆ ಅಂತ ಕೇಳಿದ್ರೆ ಉಪನಿಷತ್ತು ಹೇಳ್ತಲ್ವ, ಅವನು ಸಚ್ಚತ್ಯಚ್ಛಾಭವತ್ ನಿಲಯನಂಚ ನಿಲಯನಂಚ ವಿಜ್ಞಾನಂಚ ಈ ರೀತಿಯಾಗಿ ಆ ವಸ್ತು ಉತ್ಪತ್ತಿಯಾಯಿತು. ಉತ್ಪತ್ತಿಯಾದ ಮೇಲೆ ಆ ವಸ್ತು ಅದಕ್ಕೊಂದು ಅಸ್ತಿತ್ವ ಬೇಕು ಅಂತಾದರೆ ಹೇಗೆ ಅಸ್ತಿತ್ವ? ಅದಕ್ಕೆ ಅವನು ತಾನು ಪ್ರವೇಶವನ್ನು ಮಾಡಿ ಅದರಲ್ಲಿ ಜಗತ್ತು ಈ ವಸ್ತುವಿನಲ್ಲಿ ತಾನು ಪ್ರವೇಶವನ್ನು ಮಾಡಿ ಅದಕ್ಕೆ ಆಯಾಯ ಗುಣ ಆಯಾಯ ಧರ್ಮ ಇತ್ಯಾದಿಗಳನ್ನು ನೀಡಿ ತಾನು ಪ್ರತಿಪಾದ್ಯನಾಗಿದ್ದಾನೆ. ಆದ್ದರಿಂದ ಕಾರ್ಯ ಇನ್ನೊಂದು ಏನು ಅಂತ ಕೇಳಿದ್ರೆ ಕಾರ್ಯ ಪ್ರತಿಪಾದ್ಯ ಪರಾತ್ಪರ ಪರ 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 ಯಾರು? ಲಕ್ಷ್ಮಿ. ಪರಾತ್ ಪರ, ಅದಕ್ಕಿಂತಲೂ ಕೂಡ ಪರ ಪರತರ ಪರತಮ. ಭಗವಂತ ಪರ ಅಲ್ಲ, ಪರತರನೂ ಅಲ್ಲ, ಪರತಮ. ಇತರ ಎಲ್ಲ ವಸ್ತುಗಳಿಗಿಂತಲೂ ಕೂಡ ಲಕ್ಷ್ಮಿ, ಅದಾದ ಮೇಲೆ ಬ್ರಹ್ಮ, ಅದಾದ ಮೇಲೆ ಎಲ್ಲ ವಸ್ತು ಎಲ್ಲ ಚೇತನ ಜೀವರಾಶಿಗಳಿಗಿಂತಲೂ ಕೂಡ ಇವನು ಪರಾತ್ಪರ. ಅಕ್ಷರಳಾಗಿರತಕ್ಕಂತಹ ಯಸ್ಮಾತ್ ಕ್ಷರಂ ಅತೀತೋಹಂ ಅಕ್ಷರಾದ ಬಿಜೋತ್ತಮ. ನಾನು ಅಕ್ಷರಳಾಗಿರತಕ್ಕಂತಹ ಲಕ್ಷ್ಮೀದೇವಿ ಎಲ್ಲಕ್ಕಿಂತಲೂ ಕೂಡ ಕ್ಷರರಾಗಿರತಕ್ಕಂತಹ ಜೀವರಾಶಿಗಳು ಇವರೆಲ್ಲರಕ್ಕಿಂತಲೂ ಕೂಡ ತಾನು ಮಿಗಿಲು ಎಂಬುದನ್ನು ಹೇಳ್ತಾರೆ. ಪರಾತ್ಪರ. ಮತ್ತು ಅಷ್ಟಾದ ಮೇಲೆ ಅವನ ಇನ್ನೊಂದು ಗುಣ ಏನು ಅಂತ ಕೇಳಿದ್ರೆ ಚೇತನ ಅಚೇತನತನ ವಿಲಕ್ಷಣ. ತಾನು ಚೇತನ ಅಚೇತನ, ಚೇತನ ಚೇತನ, ಸಕಲ ಜಡ ಸಕಲ ಚೇತನ, ಚೇತನ ಜೀವರಾಶಿಗಳಿಗಿಂತಲೂ ಕೂಡ ಭಿನ್ನ. ಅದಕ್ಕೆ ಅಷ್ಟು ಮಾತ್ರವಲ್ಲದೆ ತಾನು ಅಕ್ಷರಳಾಗಿರತಕ್ಕ ಏನು ಜಡ ಚೇತನ ಈ ಎರಡಕ್ಕಿಂತಲೂ ಕೂಡ ತಾನು ಭಿನ್ನ. ಈ ಎಲ್ಲಕ್ಕಿಂತಲೂ ಕೂಡ ತಾನು ಭಿನ್ನನಾಗಿ ಇನ್ನೊಂದು ಅವನ ದೊಡ್ಡ ಗುಣಗಳೇನು ಅಂತ ಕೇಳಿದ್ರೆ ಸತ್ಕಲ್ಯಾಣ ಗುಣಪೂರ್ಣ. ಅವನಲ್ಲಿ ಇತರರಲ್ಲಿ ಇರದೇ ಇರತಕ್ಕಂತಹ ಇತರ ಯಾವುದೇ ವಸ್ತುಗಳಲ್ಲಿ ಇತರ ಯಾವುದೇ ಪದಾರ್ಥಗಳಲ್ಲಿ ಇಲ್ಲದೇ ಇರತಕ್ಕಂತಹ ಒಂದು ಧರ್ಮ ಏನು ಅಂತ ಕೇಳಿದರೆ ಅದು ಕಲ್ಯಾಣ ಗುಣಪೂರ್ಣ. ಕಲ್ಯಾಣ ಗುಣಗಳು ಅಲ್ಲ, ಕಲ್ಯಾಣ ಗುಣಗಳು ಅಂತ ಹೇಳಬೇಕು ಅಂತ ಕೇಳಿದ್ರೆ ಹೌದು, ಗುಣಗಳು ಅಂತ ಹೇಳಿದ್ರೆ ದುರ್ಗುಣಗಳು ಉಂಟು ಮತ್ತು ಒಳ್ಳೆಯ ಗುಣಗಳು ಉಂಟು. ಹಾಗಿದ್ರೆ ಕಲ್ಯಾಣ ಗುಣಗಳು ಅಂತ ಹೇಳದೆ ಗುಣಗಳು ಅಂತ ಹೇಳಿದ್ರೆ ಗುಣಗಳು ಅಂತ ಹೇಳಿದಾಗ ದುರ್ಗುಣವು ದುರ್ಗುಣವು ಎಲ್ಲವೂ ಆಗ್ತದೆ. ಆದರೆ ಭಗವಂತನಲ್ಲಿರುವಂತಹ ಗುಣ ಅದು ಕೇವಲ ಕಲ್ಯಾಣ. ಕಾಂತಾಯ ಕಲ್ಯಾಣ ಗುಣ ಏಕಧಾಮ್ನೆ. ಅವನಿಗೆ ಹೇಳಿರುವಂತಹ ಹೆಸರು ಏನು ಕೇಳಿದರೆ ಕಲ್ಯಾಣ ಗುಣ ಏಕಧಾಮ. ಎಲ್ಲ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಕ್ಷೀರಾಬ್ಧಿಶಾಯಿ ಪಾಂಡುರಂಗ ಅಂತ ಅವನನ್ನು ಎಲ್ಲ ಕಡೆಗಳಲ್ಲೂ ರಾಯರಾಗಲಿ ಅಥವಾ ಇನ್ನಿತರ ಎಲ್ಲ ಜ್ಞಾನಿಗಳು ಕೂಡ ಭಗವಂತನನ್ನು ಉಪಾಸನೆ ಮಾಡುವಾಗ ಹೇಗೆ ಉಪಾಸನೆ ಮಾಡ್ತಾರೆ ಕೇಳಿದರೆ ಕಲ್ಯಾಣ ಗುಣಗಳಿಗೆ ಆಶ್ರಯ, ಕಲ್ಯಾಣ ಗುಣಗಳು ಮಾತ್ರ ಅವನಲ್ಲಿದೆ ಎಂಬಂತಹ ಉಪಾಸನೆಯನ್ನು ಮಾಡ್ತಾರೆ. ಆದ್ದರಿಂದ ಅವನೇನಾಗಿದ್ದಾನೆ? ಸತ್ಕಲ್ಯಾಣ ಗುಣಪೂರ್ಣ. ಎಲ್ಲ ಕಲ್ಯಾಣ ಗುಣಗಳು ಕೂಡ ಅವನಲ್ಲಿ ಪೂರ್ಣವಾಗಿದೆ. ಮತ್ತು ಇದು ಗುಣಗಳು ಮಾತ್ರ ಅಲ್ಲ, ಒಂದೊಂದು ಗುಣಗಳು ಇದ್ದಾವು ಇವನಲ್ಲಿ ತಿಳಿಕೊಂಡು ವಾದಿರಾಜರು ಅವನನ್ನು ಸ್ತೋತ್ರ ಮಾಡ್ತಾರಲ್ವ. ಒಂದೊಂದು ಗುಣಗಳು ಇದ್ದಾವು ಇವನಲ್ಲಿ, ಅದು ಹೇಗಿದೆ? ಅದು ಅನಂತವಾಗಿದೆ. ಆ ಒಂದೊಂದು ಗುಣಗಳು ಕೂಡ ಅನಂತವಾಗಿದೆ. ಯಾವುದೋ ಒಂದು ಗುಣವನ್ನಿಟ್ಟುಕೊಳ್ಳಿ, ಜ್ಞಾನ, ಆ ಜ್ಞಾನ ಗುಣ ಅದು ಅನಂತವಾಗಿದೆ. ಇನ್ನು ಶೌರ್ಯ ಗುಣ ಅದೂ ಕೂಡ ಅನಂತವಾಗಿದೆ. ಶೌರ್ಯ, ಔದಾರ್ಯ, ವೀರ್ಯ ಇತ್ಯಾದಿ ಎಲ್ಲ ಗುಣಗಳು ಕೂಡ
ಇದು ಅನಂತವಾಗಿದೆ ಎಂಬುದನ್ನು ಹೇಳ್ತಾರೆ. ಆದ್ದರಿಂದ ಅವನು ಕಲ್ಯಾಣ ಗುಣಗಳು ಅದು ಹೇಗಿದೆ? ಕಲ್ಯಾಣ ಗುಣ ಪರಿಪೂರ್ಣ. ಸರಿ, ಇದಾದ ಮೇಲೆ ಅನುಪಮ. ಅನುಪಮ ಇದು ಪೂರ್ಣ. ಗುಣಗಳು ಅನಂತ ಕಲ್ಯಾಣ ಗುಣಗಳು ಮಾತ್ರ ಅಲ್ಲ, ಅದು ಪೂರ್ಣ ಆಯಿತು. ಅದಾದ ಮೇಲೆ ಮುಂದಿನ ಶಬ್ದ ಅನುಪಮ. ನವಿದ್ಯತೆ ಉಪಮಾಯಸ್ಯ. ಭಗವಂತನಿಗೆ ಇನ್ನೊಂದು, ಅವನಿಗೆ ಇನ್ನೊಂದನ್ನು ನಾವು ಉದಾಹರಣೆಯಾಗಿ ಹೇಳ್ಬೋದಾ ಅಂತ ಕೇಳಿದ್ರೆ ಇಲ್ಲವೇ ಇಲ್ಲ. ಯಾಕೆ? ಅವನನ್ನು ಯಾವ ವಸ್ತುವಿಗೂ ಕೂಡ ನಾವು ಹೋಲಿಕೆ ಮಾಡಲಿಕ್ಕೆ ಬರೋದಿಲ್ಲ. ಇದರಂತೆ ಅವನು ಎಂಬುದನ್ನು ಹೇಳಲಿಕ್ಕೆ ಬರ್ತದಾ? ಇಲ್ಲವೇ ಇಲ್ಲ. ಆದ್ದರಿಂದ ತುಲನೆಗೆ ಯೋಗ್ಯನಲ್ಲ ಭಗವಂತ. ಈ ವಸ್ತುವಿಗೆ ಸಮಾನ, ಈ ವಸ್ತುವಿಗೆ ಈ ರೀತಿಯಾಗಿರತಕ್ಕಂತಹ ತುಲನಾ ಯೋಗ್ಯತೆ ಭಗವಂತನಿಗೆ ಹೇಳಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ಅವನೇನಾಗಿದ್ದಾನೆ? ಅನುಪಮ. ನವಿದ್ಯತೆ ಉಪಮ. ಉಪಮೆಯನ್ನು ಭಗವಂತನಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅನುಪಮ. ಅದಾದ ಮೇಲೆ ಉಪಾಸಿತ ಗುಣ. ಅವನನ್ನು ಉಪಾಸನೆ ಮಾಡಬೇಕು. ಅನುಪಾಸಿತ. ಪೂರ್ಣವಾಗಿ ಉಪಾಸನೆ ಮಾಡ್ಬೋದಾ? ಇಲ್ಲ. ಉಪಾಸನೆ ಮಾಡಬೇಕು. ಅವನನ್ನ ಎಲ್ಲ ಗುಣಗಳನ್ನು ಕೂಡ ಉಪಾಸನೆ ಮಾಡಲಿಕ್ಕಾಗದ. ಅನುಪಾಸಿತ. ಪೂರ್ಣವಾದಂತಹ ಗುಣಗಳನ್ನು ಪೂರ್ಣವಾದಂತಹ ರೀತಿಯಲ್ಲಿ ಯಾರಿಂದಲೂ ಕೂಡ ಅವನನ್ನು ಉಪಾಸನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಅನುಪಾಸಿತ. ಅವನನ್ನು ಪೂರ್ಣವಾಗಿ ಉಪಾಸನೆ ನಡೆಸ್ತೇನೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅನುಪಾಸಿತ. ಲಕ್ಷ್ಮೀದೇವಿಗೂ ಕೂಡ ಸಾಕಲ್ಯೇನ ಪೂರ್ಣವಾಗಿ ತಿಳ್ಕೊಳ್ಳಿಕ್ಕಾಗದ ಕೇಳಿದರೆ ಲಕ್ಷ್ಮೀದೇವಿಯಿಂದಲೂ ಕೂಡ ಅವನನ್ನು ಪೂರ್ಣವಾಗಿ ತಿಳ್ಕೊಳ್ಳಿಕ್ಕಾಗದೇ ಇರತಕ್ಕಂತಹ ಸ್ವರೂಪ ಭಗವಂತನದ್ದು. ಆದ್ದರಿಂದ ಅನುಪಾಸಿತ ಗುಣ. ಮತ್ತು ಅದು ದದಿ ಉದದಿ, ಅದು ಸಮುದ್ರದಂತೆ ಗುಣಗಳಿಂದ ಹೇಗಿದ್ದಾನೆ ಅಂತ ಹೇಳಿದರೆ ಗುಣವಾರಿಧಿ. ಅಪ್ರಮೇಯ ಅಂತ ಹೇಳ್ತೇವಲ್ವ, ಗುಣ ವಾರಿಧಿರ ಪ್ರಮೇಯ. ಅವನನ್ನು ಅಪ್ರಮೇಯ ಗುಣವಾರಿಧಿ. ಅದು ಅಪರಿಮಿತವಾದಂತಹ ಗುಣಗಳು. ಅಂತಹ ಅಪರಿಮಿತವಾದಂತಹ ಗುಣಗಳು ಅದು ಎಷ್ಟಿದೆ? ಸರದಿ ಸಮುದ್ರದಂತೆ ಇದೆ. ಅಂತಹ ಸಮುದ್ರದಂತೆ ಇರತಕ್ಕಂತಹ ಗುಣಗಳು ಅದನ್ನು ನಾವು ತಿಳ್ಕೊಳ್ಳಿಕ್ಕಾಗ ಕೇಳಿದ್ರೆ ತಿಳ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಅಂತಹ ಗುಣವುಳ್ಳಂತಹ ಭಗವಂತ ಏನಾಗಿದ್ದಾನೆ? ಅನಘ. ಅಘ. ಅವನಲ್ಲಿ ಅಘ ಅಂತ ಹೇಳಿದರೆ ದೋಷ. ಅವನು ಅನಘ. ಭಗವಂತ ಅನಘೋ ವಿಜಯೋಜೇತ. ಅವನನ್ನು ಕರೆದದ್ದು ಏನು ಕೇಳಿದ್ರೆ ಅನಘ ಅಂತ. ಅಘ ಶಬ್ದಕ್ಕೆ ದೋಷಗಳು ಅಂತ ಅರ್ಥ. ನವಿದ್ಯತೆ ಅನಘ ಅವಿದ್ಯತೆ ಅಘಾಹ ಯಸ್ಮಿನ್. ಯಾರಲ್ಲಿ ದೋಷಗಳು ಇಲ್ಲವೋ, ಯಾರು ದೋಷಗಳಿಂದ ದೂರನಾಗಿದ್ದಾನೋ ಅನಘ, ಅವನನ್ನು ಅನಘ ಅಂತ ಕರೆದದ್ದು. ಮತ್ತು ಅಜಿತಾನಂತ ನಿಷ್ಕಿಂಚನ ಜನಪ್ರಿಯ. ಅವನಲ್ಲಿ ಅಜಿತ. ಅವನನ್ನು ಯಾರೂ ಕೂಡ ಅವನನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಅಜಿತ. ಅದಾದಮೇಲೆ ಅನಂತ. ಎಲ್ಲದರಲ್ಲಿಯೂ ಕೂಡ ದೇಶತಃ ಕಾಲತಃ ಗುಣತಃ ಅನಂತ್ಯ. ಪೂರ್ತಿ ಅನಂತ. ಕೊನೆ ಅಂತ ಇಲ್ಲವೇ ಇಲ್ಲ. ಇದು ಭಗವಂತನ ಕೊನೆ. ಇಲ್ಲಿಂದ ಇಲ್ಲಿಯ ತನಕ ಅವನ ವ್ಯಾಪ್ತಿ. ಈ ರೀತಿಯಾಗಿ ಹೇಳಲಿಕ್ಕೆ ಉಂಟಾಗಿ ಹೇಳಿದ್ರೆ ಯಾವ ಕಾಲಕ್ಕೂ ಕೂಡ ಅವನನ್ನು ಇಲ್ಲಿಂದ ಇಲ್ಲಿಯ ತನಕ ಇಷ್ಟು ವ್ಯಾಪ್ತಿ ಇಷ್ಟು ಇದು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಅಜಿತಾನಂದ ನಿಷ್ಕಿಂಚನಾಯನ ಪ್ರಿಯ. ಮತ್ತು ಅವನು ಯಾರು ಇದ್ದಾರೆ ಭಗವಂತನನ್ನು ಹರಿಭಕ್ತರು, ಅವರು ಭಗವಂತನಲ್ಲಿ ಏನನ್ನೂ ಕೇಳೋದಿಲ್ಲ. ಯಾಕೆ ಕೇಳಿದರೆ ಅವರಿಗೆ ಭಗವಂತನಿಂದ ಏನೋ ಒಂದು ಸಿಗಬೇಕು ಅಂತ ಇಲ್ಲವೇ ಇಲ್ಲ. ಭಗವಂತನನ್ನು ಯಾವುದೋ ಒಂದು ಕಾರಣಕ್ಕೋಸ್ಕರ ತಾವು ಕೇಳುತ್ತಾರೆ ಇಲ್ಲವೇ ಇಲ್ಲ. ಅವನನ್ನು ಭಗವಂತನನ್ನು ಉಪಾಸನೆ ಮಾಡುವಂತಹದ್ದು ಅವರು ಯಾವುದಕ್ಕೂ ಇಲ್ಲ. ಯಾವುದೂ ಬೇಡ ಅಂತ ಅವರನ್ನು ಭಗವಂತನನ್ನು ಕೇವಲ ಹರಿಭಕ್ತಿ ಮಾತ್ರ. ಭಗವಂತನಲ್ಲಿ ಏನನ್ನು ಕೇಳ್ತಾರೆ? ಕೇವಲ ಭಗವಂತನ ಭಕ್ತಿ ಮಾತ್ರ. ಭಗವಂತನ ಪಾದ ಸೇವೆ, ಅವನನ್ನು ಅಷ್ಟಕ್ಕೆ ಮಾತ್ರ ಅವನನ್ನು ಉಪಾಸನೆ ಮಾಡುತ್ತಾರೆ. ಆದ್ದರಿಂದ ಅಂತಹ ಭಗವಂತ ಅವನು ನಿಷ್ಕಿಂಚನ ಜನಪ್ರಿಯ. ಯಾರಿಗೆ ಭಗವದ್ಭಕ್ತರಿಗೆ ಭಗವಂತ ಬೇಕು ಅವನನ್ನು ಉಪಾಸನೆ ಮಾಡ್ತಾರೆ. ಯಾವುದಕ್ಕೂ ಕೂಡ ಯಾವ ಕಾಲಕ್ಕೂ ಕೂಡ ತಾನು ಏನು ವಿಕಾರವನ್ನು ಹೊಂದೋದಿಲ್ಲ. ನಿರ್ವಿಕಾರ
ಅದಾದ ಮೇಲೆ ಸರಸಭಾರತಿ ವಿಲಾಸದಲ್ಲಿ ವಾದಿರಾಜರು ಹೇಳಿದ್ದಾರೆ, ಯಸ್ಮಾದೇಶ ಮಹಾಭಾಗ್ಯವತ ಕಿಂಚಿತ್ ಧನಂಜನ ಅಥೋ ನಿಷ್ಕಿಂಚನ ಕ್ರಿಯಾಶ್ಚಾಸಿ ತ್ವಮಚ್ಯುತ. ಯಸ್ಮಾದೇಶ ಮಹಾಭಾಗ್ಯವತಾಂ ಕಿಂಚಿತ್ ಧನಂಜನ, ನೀನು ಸಂಪತ್ತುಳ್ಳವರಿಗೆ ನಿನ್ನನ್ನು ಯಾವುದಕ್ಕೂ ಬೇಡ, ಮತ್ತು ಸಂಪತ್ತು ಯಾರು ಹರಿಭಕ್ತರಿದ್ದಾರೆ ಅವರಿಗೆ ನೀನೇ ಬೇಕಾಗಿರತಕ್ಕಂತಹದ್ದು ಎಂಬುದನ್ನು ಹೇಳ್ತಾನೆ. ಆದ್ದರಿಂದ ಅವನು ಇಡೀ ಜಗತ್ತಿನಲ್ಲಿರತಕ್ಕಂತಹ ಭಕ್ತರಿಗೆ ತಾನು ಸಿಗ್ತಾನೆ, ಲಭ್ಯನಾಗ್ತಾನೆ. ನಿರ್ವಿಕಾರ, ನಿರಾಶ್ರಯ ವ್ಯಕ್ತ, ಆಶ್ರಯ ಇತ್ಯಾದಿಗಳು ಯಾವುದನ್ನೂ ಕೂಡ ತಾನು ಬಯಸೋದಿಲ್ಲ. ಈ ಭೌತಿಕವಾದಂತಹ ಸಂಪತ್ತು ಅವರು ಬಯಸೋದೇ ಇಲ್ಲ. ಅವರು ಏನನ್ನು ಬಯಸ್ತಾರೆ ಕೇಳಿದ್ರೆ, ಅವರಿಗೆ ಕೇವಲ ಭಗವಂತನಲ್ಲಿರತಕ್ಕಂತಹ ಭಕ್ತಿ ಮಾತ್ರ, ಬೇರೆ ಇನ್ನಿತರ ಯಾವುದೇ ಒಂದು ಫಲಾಪೇಕ್ಷೆಯನ್ನು ಕಾರಣವನ್ನು ಇಟ್ಟುಕೊಂಡು ಅವರು ಭಗವಂತನನ್ನು ಸ್ತೋತ್ರವೇ ಮಾಡುವುದಿಲ್ಲ ಎಂಬುದಾಗಿ ಹೇಳ್ತಾರೆ. ಹೀಗೆ ಅವರಿಗೆ ಭೌತಿಕ ಸಂಪತ್ತು ಬೇಕಾಗಿಲ್ಲ, ಭೌತಿಕ ಸಂಪತ್ತಿನಲ್ಲಿ ಅಷ್ಟೊಂದು ಆಸಕ್ತಿಯೂ ಇರೋದಿಲ್ಲ. ಅಂತಹ ಭೌತಿಕ ಸಂಪತ್ತನ್ನು ಅಪೇಕ್ಷೆ ಪಡದೆ ಕೇವಲ ಭಗವಂತನಲ್ಲಿರುವಂತಹ ಪಾರಮಾರ್ಥಿಕವಾದದ್ದು ಯಾವುದು ಕೇಳಿದರೆ ಅದು ಭಗವಂತನ ಸಂಪತ್ತು, ಅಂದರೆ ಭಗವಂತನ ಜ್ಞಾನ, ಭಗವಂತನ ಸೇವೆ ಇತ್ಯಾದಿಗಳಲ್ಲಿಯೇ ತಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಂಡವರು ಎಂಬುದಾಗಿ, ಈ ರೀತಿಯಾಗಿ ಇರತಕ್ಕಂಥವರು ಆ ರೀತಿಯಾಗಿ ತಾವು ಭಗವಂತನನ್ನು ಅಪೇಕ್ಷೆ ಪಡ್ತಾರೆ, ಭಗವತ್ ಸೇವೆಯನ್ನು ನಡೆಸ್ತಾರೆ. ಆದ್ದರಿಂದ ಇಂತಹ ಅತ್ಯಂತ ವಿಲಕ್ಷಣವಾದಂತಹ ಮಹಿಮೆ ಇದು ಇತರ ಯಾವುದೇ ವಸ್ತುಗಳಲ್ಲಿಯೂ ಕೂಡ ಇಲ್ಲದೇ ಇರತಕ್ಕಂತಹ ಗುಣ. ಇತರ ವಸ್ತುಗಳಲ್ಲಿ ಈ ಪ್ರಣವ ಪ್ರತಿಪಾದ್ಯತ್ವ ಮತ್ತು ಕಾರ್ಯ ಪ್ರತಿಪಾದಕತ್ವ, ಪರಾತ್ಪರತ್ವ, ಚೇತನ ವಿಲಕ್ಷಣತ್ವ, ಅದಾದ ಮೇಲೆ ಸತ್ ಕಲ್ಯಾಣ ಗುಣ ಪರಿಪೂರ್ಣತ್ವ, ಅದಾದ ಮೇಲೆ ಅನುಪಮತ್ವ, ಅನುಪಾಸ್ತತ್ವ, ಗುಣೋದಿತತ್ವ, ಇದಾದ ಮೇಲೆ ಅನಘತ್ವ, ಅಜಿತ ಇತ್ಯಾದಿ ಧರ್ಮಗಳು ಯಾರಲ್ಲಿಯೂ ಕೂಡ ಒಂದು ವಸ್ತುವಿನಲ್ಲಿ ಈ ಗುಣಧರ್ಮಗಳು ಉಂಟಾ? ಇಲ್ಲವೇ ಇಲ್ಲ. ಇಂತಹ ಒಂದು ವಸ್ತು ಅದು ಉಂಟು ಅಂತಾದರೆ ಎಲ್ಲ ಗುಣಗಳು ಕೂಡ ಹೇಗಿದೆ? ಪರಿಪೂರ್ಣವಾಗಿದೆ ಅಂತಾದರೆ ಅದು ಕೇವಲ ಅವನಲ್ಲಿ ಮಾತ್ರ. ಆದ್ದರಿಂದ ಎಲ್ಲ ಗುಣಗಳು ಇರುವುದರಿಂದಾಗಿ ಅವನು ಇತರ ವಸ್ತುಗಳಿಗಿಂತ ಭಿನ್ನ ಅಂತಾದರೆ ಇದು ಅವನ ಮಹಿಮೆ. ಈ ಮಹಿಮೆ ಇದು ಯಾರಲ್ಲಿ ಉಂಟಾ? ಇಲ್ಲವೇ ಇಲ್ಲ. ಇತರ ವಸ್ತುಗಳಿಗಿಂತ ಇಲ್ಲದೇ ಇರತಕ್ಕಂತಹ, ಇತರ ವಸ್ತುಗಳಿಗಿಂತ ತುಲನೆ ಮಾಡಲಿಕ್ಕೆ ಸಾಧ್ಯವಿಲ್ಲದೇ ಇರತಕ್ಕಂತಹ ಒಂದು ಧರ್ಮ ಅದು ಅವನಲ್ಲಿದೆ ಎಂಬುದನ್ನು ಹೇಳ್ತಾರೆ. ಆದ್ದರಿಂದ ಅಂತಹ ಅತ್ಯಂತ ವಿಲಕ್ಷಣನಾದಂತಹ, ಅತ್ಯಂತ ಭಿನ್ನನಾಗಿರತಕ್ಕಂತಹ ಭಗವಂತನನ್ನು ನಾವು ಉಪಾಸನೆ ಮಾಡಬೇಕು. ಉಪಾಸನೆ ಮಾಡುವುದು ಮಾತ್ರವಲ್ಲ, ಅವನ ಮಹಿಮೆಯನ್ನು ಅರಿತುಕೊಳ್ಳಬೇಕು ಎಂಬುದಾಗಿ ಹೇಳ್ತಾರೆ. ಇದಾದ ಮೇಲೆ ಮುಂದೆ ಈ ಸಂಧಿಯ ಈ ಬಿಂಬ ಉಪಾಸನೆಯ ಸಂಧಿಯಿಂದ ಏನು ಜಗನ್ನಾಥದಾಸರು ಮಾಡಿದ್ರು, ಆ ಬಿಂಬೋಪಾಸನಾ ಸಂಧಿಯಲ್ಲಿ ಅದರ ಅಂತ್ಯದಲ್ಲಿ ಇದರ ಈ ಹರಿಕಥಾಮೃತ ಸಾರದ ಫಲಶ್ರುತಿಯನ್ನು ಇದನ್ನು ತಿಳ್ಕೊಂಡ್ರೆ, ಈ ವಿಚಾರವನ್ನು ಸರಿಯಾಗಿ ಅರಿತುಕೊಂಡ್ರೆ ಏನಾಗ್ತದೆ, ಅದಕ್ಕೆ ಆ ಫಲಶ್ರುತಿಯನ್ನು ಹೇಳ್ತಾರೆ. ಗೋಪನೀಯ ಭವಾಂಧಕಾರಕ್ಕೆ ದೀಪವಟ್ಟಿಗೆ ಸಕಲ ಸುಖ ಸದನ ಉಪರಿಗ್ರಹವೆನಿಸುತ್ತಿಪ್ಪದು ಹರಿಕಥಾಮೃತವು ಗೋಪತಿ ಜಗನ್ನಾಥ ವಿಠ್ಠಲ ಸಮೀಪದಲ್ಲಿ ನೆಲೆಸಿದ್ದು ಭಕ್ತರ ಅಪವರ್ಗವ ಮಾಡುವನು ಮಹತ್ ದುಃಖಭಯದಿಂದ. ಆ ಭಗವಂತ ಏನಾಗಿದ್ದಾನೆ ಅಂತ ಕೇಳಿದರೆ ಅದಕ್ಕೆ ವಿಚಾರವನ್ನು ಹೇಳ್ತಾರೆ. ಅದು ಈ ರಹಸ್ಯ, ಈ ವಿಚಾರವನ್ನು ತಿಳ್ಕೊಂಡೆವು ಅಂತ ಅಂದರೆ ಗೋಪನೀಯ ಭಗವಂತ ಗುಹ್ಯಾತಿ ಗುಹ್ಯಗೋಪ್ತ್ರೀ ಭಗವಂತ ಇತಿ ಗುಹ್ಯತಂ ಶಾಸ್ತ್ರಂ. ಇದು ಎಲ್ಲ ಕಡೆಗಳಲ್ಲೂ ಕೂಡ ಇದು ಸಾಮಾನ್ಯವಾಗಿ ಭಗವದ್ ವಿಚಾರ ಎಂಬುದು ಇದು ಯಾರಿಗೆ ಯೋಗ್ಯತೆ ಇಲ್ಲ
ಯಾರಿಗೆ ಇದು ರುಚಿಸೋದಿಲ್ಲ ಅವರಿಗೆ ಇರುವಂತಹದ್ದಲ್ಲ. ಆದ್ದರಿಂದ ಭಗವಂತ ಏನು ಗೋಪನೀಯ, ಅವನು ರಹಸ್ಯ. ಭವಾಂಧಕಾರಕ್ಕೆ, ಈ ಭವ ಇದು ಏನಾಗಿದೆ ಕೇಳಿದ್ರೆ ಇದೊಂದು ಅಂಧಕಾರ, ಕತ್ತಲೆ, ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ, ಅಂಧಕಾರ. ಅಂತಹ ಅಂಧಕಾರಕ್ಕೆ ಏನಾಗಿದೆ ಇದು ಈ ಹರಿಕಥಾಮೃತ, ಭಗವಂತನ ಕಥೆ, ಭಗವಂತನ ವಿಚಾರಗಳು, ಇದು ದೀಪ, ಇದು ನಮಗೆ ದಾರಿದೀಪ. ಈ ಭಗವಂತನನ್ನು ಕಾಣಲಿಕ್ಕೆ, ಭಗವಂತನಲ್ಲಿಗೆ ಹೋಗಲಿಕ್ಕೆ ಅದಕ್ಕೊಂದು ದೀಪ ಬೇಕಲ್ವ. ಅದು ಯಾವುದು ಕೇಳಿದ್ರೆ ಈ ಭಗವಂತನ ಕಥೆ ಎಂಬಂತಹ ಭಗವದ್ ವಿಚಾರಗಳು ಈ ಅಂಧಕಾರ, ಏನು ಭವದ ಅಂಧಕಾರಕ್ಕೆ ಇದೊಂದು ದೀಪದಂತೆ ಇರುವಂತಹದ್ದು. ಅದನ್ನು ಏನು ಮಾಡಬೇಕು ನಾವು ತಿಳ್ಕೊಂಡು ನಮಗೆ ಉಪಕಾರ ಏನು ಮಾಡ್ತದೆ, ಸಕಲ ಸುಖಗಳಿಗೆ, ಸಕಲ ಸುಖ ಸದನ ಉಪರಿಗ್ರಹ. ಇದು ಎಲ್ಲ ಇದನ್ನು ನಾವು ಅರ್ಥೈಸಿಕೊಂಡೆವು ಅಂತ ಹೇಳಿದ್ರೆ ನಮಗೆ ಎಲ್ಲ ಅನುಗ್ರಹ ಸುಖವನ್ನು ಇದು ಕೊಡ್ತದೆ. ಅದಾದ ಮೇಲೆ ಗೋಪತಿ, ಅವನೇನಾಗಿದ್ದಾನೆ ಗೋಪತಿ, ಒಂದು ಗೋಪಾಲಕೃಷ್ಣ, ಗೋವುಗಳನ್ನು ಕಾದವನು. ಇನ್ನೊಂದು ಗೋವು ಅಂತ ಹೇಳಿದ್ರೆ ಮಾತುಗಳು, ಅಂತಹ ಅತ್ಯದ್ಭುತವಾದಂತಹ ಮಾತುಗಳು ವೇದಗಳು. ಆ ವೇದಗಳಿಗೆ ಪತಿ ಇವನು, ಅಂತಹ ವೇದಾದಿ ಶಾಸ್ತ್ರಗಳಿಗೆ ಪ್ರತಿಪಾದ್ಯ ಅಂತಹ ಮಾತುಗಳು, ಮಾತಿನ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿಗೆಯೂ ಪತಿಯಾಗಿರತಕ್ಕಂಥವನು. ಅಂತಹ ಗೋಪತಿ ಏನು ಮಾಡ್ತಾನೆ, ಜಗನ್ನಾಥ ವಿಠಲ ಸಮೀಪದಲ್ಲಿ ನಮ್ಮ ಜೊತೆಗಿದ್ದುಕೊಂಡು ನಮ್ಮ ಯಾರು ಅವನನ್ನು ಉಪಾಸನೆ ಮಾಡ್ತಾರೆ, ಯಾರು ಅವನನ್ನು ಪೂರ್ಣವಾಗಿ ಅವನಿಗೋಸ್ಕರವಾಗಿ ತಮ್ಮ ಜೀವನವನ್ನು ಇಡ್ತಾರೆ, ಅಂತಹ ಭಗವಂತನ ಅಂತಹ ಭಕ್ತರ ಅವರ ಅಪವರ್ಗ, ಅವರ ದುಃಖ ದುಮ್ಮಾನಗಳನ್ನು, ಅವರಿಗೆ ಬರುವಂತಹ ಏನು ಕಷ್ಟಗಳಿದೆ ಅದನ್ನು ದೂರ ಮಾಡ್ತಾನೆ. ಸಚ್ಚಾಸ್ತ್ರಗಳನ್ನು ಅದನ್ನು ಅಧ್ಯಯನ ಮಾಡಿದ್ದರಿಂದಾಗಿ ಭಗವಂತ ನಮ್ಮನ್ನು ಆ ಮಹತ್ ದುಃಖದಿಂದ, ಈ ಮಹತ್ತರವಾದಂತಹ ದುಃಖ ಇದು ಸಂಸಾರ, ಅಂತಹ ಸಂಸಾರದ ದುಃಖದಿಂದಾಗಿ ನಮ್ಮನ್ನು ದೂರ ಮಾಡಿ ನಮ್ಮನ್ನು ಎಲ್ಲಿಗೆ ನಮ್ಮನ್ನು ಸೇರಿಸ್ತಾನೆ. ಯಾವುದಕ್ಕೆ ಸೇರಿಸ್ತಾನೆ ಅಂತ ಕೇಳಿದ್ರೆ ಯಾವುದೋ ಲೌಕಿಕವಾದಂತಹ ಯಾವುದೋ ವಿಚಾರದ ಕಡೆಗೆ ನಮ್ಮನ್ನು ಸೇರಿಸುವುದಲ್ಲ. ನಮ್ಮನ್ನು ಮುಖ್ಯವಾಗಿ ಸೇರಿಸುವಂತಹದ್ದು ಎಲ್ಲಿಗೆ ಕೇಳಿದರೆ ಈ ಎಲ್ಲ ಕಷ್ಟಗಳು ಅಥವಾ ಈ ಸಂಸಾರದ ವ್ಯವಸ್ಥೆಗಳು ಅಂತ ಏನಿದೆ ಅದರಿಂದ ದೂರ ಮಾಡಿ ನಮ್ಮನ್ನು ಆ ಭಗವಂತನ ನೇರವಾಗಿ ಆ ಭಗವಂತನ ಕಡೆಗೆ, ಅವನ ಸ್ವರೂಪದ ಕಡೆಗೆ ನಮ್ಮನ್ನು ಸೇರಿಸಿ ನಮ್ಮನ್ನು ಈ ಲೌಕಿಕವಾಗಿರತಕ್ಕಂತಹ ಭಯದಿಂದ ನಮ್ಮನ್ನು ದೂರ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ಈ ಹರಿಕಥಾಮೃತ ಸಾರ ಇದನ್ನು ಏನು ಮಾಡಬೇಕು ಕೇಳಿದರೆ ಇದರಲ್ಲಿ ಯಾವುದೋ ಒಂದು ವಿಚಾರವನ್ನು ಹೇಳ್ತಾ ಇರುವಂತಹದ್ದಲ್ಲ. ಇದರಲ್ಲಿ ನೇರವಾಗಿ ಭಗವಂತನ ಕಥೆ, ಅಂತಹ ಭಗವಂತನ ಕಥೆಯನ್ನು ಶ್ರವಣ ಮಾಡಿದ್ದರಿಂದಾಗಿ, ಅದನ್ನು ತಿಳ್ಕೊಂಡದ್ದರಿಂದಾಗಿ ನಮಗೆ ಅಮೃತತ್ವ, ನಮಗೆ ಮುಕ್ತಿಯನ್ನು ಭಗವಂತ ನೀಡ್ತಾನೆ ಎಂಬಂತಹ ವಿಚಾರವನ್ನು ಈ ಬಿಂಬ ಉಪಾಸನಾ ಸಂಧಿ ಎಂಬಂತಹ ಅದರಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಈ ರೀತಿಯಾಗಿ ನಾವು ಅವನನ್ನು ಉಪಾಸನೆ ಮಾಡಬೇಕು ಅಂತ ಹೇಳಿ ಮುಂದೆ ಸ್ತೋತ್ರ ಸಂಧಿ ಮತ್ತು ಕರ್ಮವಿಮೋಚನ ಸಂಧಿ ಅಂತ ಅದನ್ನು ಹೇಳ್ತಾರೆ. ಆ ವಿಚಾರವನ್ನು ಮುಂದೆ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಿತಮಸ್ತು.